ನನ್ನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ. ಲಿಸನ್ ಟು ಮೀ ಕೇರ್ಫುಲಿ. ಇಲ್ಲಿ ಲಿಸನ್ ಟು ಮೀ ಅಂದರೆ ನನ್ನ ಮಾತನ್ನು ಆಲಿಸಿ, ಕೇರ್ಫುಲಿ ಅಂದರೆ ಎಚ್ಚರಿಕೆಯಿಂದ. ನನ್ನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ. ಲಿಸನ್ ಟು ಮೀ ಕೇರ್ಫುಲಿ. ಬಾಗಿಲು ತಟ್ಟಿ. ನಾಕ್ ದ ಡೋರ್. ಇಲ್ಲಿ ಡೋರ್ ಅಂದರೆ ಬಾಗಿಲು, ತಟ್ಟಿ ಅಂದರೆ ನಾಕ್. ಬಾಗಿಲು ತಟ್ಟಿ. ನಾಕ್ ದ ಡೋರ್. ಬಾಗಿಲು ತಟ್ಟಿ. ನಾಕ್ ದ ಡೋರ್. ನಾಕ್ ದ ಡೋರ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಮರೆಯಬೇಡಿ. ಡೋಂಟ್ ಫರ್ಗೆಟ್. ಇಲ್ಲಿ ಡೋಂಟ್ ಎಂಬ ಪದವು ನಿಷೇಧಾರ್ಥಕವನ್ನು ಸೂಚಿಸುತ್ತದೆ, ಅಂದರೆ ಮಾಡಬೇಡಿ, ಹೋಗಬೇಡಿ ಎಂಬ ಅರ್ಥ. ಸೊ ಟೋಟಲಿ ಮರೆಯಬೇಡಿ ಅಂದರೆ ಡೋಂಟ್ ಫರ್ಗೆಟ್. ಮರೆಯಬೇಡಿ, ಡೋಂಟ್ ಫರ್ಗೆಟ್. ಭೀತಿಗೊಳಗಾಗಬೇಡಿ. ಭೀತಿಗೊಳಗಾಗಬೇಡಿ. ಡೋಂಟ್ ಪ್ಯಾನಿಕ್. ಇಲ್ಲಿ ಭೀತಿ ಅಂದರೆ ಪ್ಯಾನಿಕ್, ಒಳಗಾಗಬೇಡಿ ಅಂದರೆ ಡೋಂಟ್. ಭೀತಿಗೊಳಗಾಗಬೇಡಿ, ಡೋಂಟ್ ಪ್ಯಾನಿಕ್. ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಿ. ಸಿಟ್ ಬಿಸೈಡ್ ಮೀ. ಇಲ್ಲಿ ಬಿಸೈಡ್ ಅಂದರೆ ಪಕ್ಕದಲ್ಲಿ, ಸಿಟ್ ಮೀ ಅಂದರೆ ನನ್ನ ಕುಳಿತುಕೊಳ್ಳಿ. ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಿ. ಸಿಟ್ ಬಿಸೈಡ್ ಮೀ. ಸಿಟ್ ಬಿಸೈಡ್ ಮೀ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ದಯವಿಟ್ಟು ಸಮಯಕ್ಕೆ ಸರಿಯಾಗಿರಿ. ಬಿ ಆನ್ ಟೈಮ್ ಪ್ಲೀಸ್. ಇಲ್ಲಿ ಬಿ ಆನ್ ಟೈಮ್ ಅಂದರೆ ಸಮಯಕ್ಕೆ ಸರಿಯಾಗಿ, ಪ್ಲೀಸ್ ಅಂದರೆ ದಯವಿಟ್ಟು. ದಯವಿಟ್ಟು ಸಮಯಕ್ಕೆ ಸರಿಯಾಗಿರಿ. ಬಿ ಆನ್ ಟೈಮ್ ಪ್ಲೀಸ್. ಬಿ ಆನ್ ಟೈಮ್ ಪ್ಲೀಸ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇದು ಇಂದು ಸಾಧ್ಯವೇ. ಈಸ್ ಇಟ್ ಪಾಸಿಬಲ್ ಟುಡೇ. ಇಲ್ಲಿ ಈಸ್ ಇಟ್ ಅಂದರೆ ಇದು, ಪಾಸಿಬಲ್ ಟುಡೇ ಅಂದರೆ ಇಂದು ಸಾಧ್ಯವೇ. ಇದು ಇಂದು ಸಾಧ್ಯವೇ. ಈಸ್ ಇಟ್ ಪಾಸಿಬಲ್ ಟುಡೇ. ಈಸ್ ಇಟ್ ಪಾಸಿಬಲ್ ಟುಡೇ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಆಹಾರವನ್ನು ಚೆಲ್ಲಬೇಡಿ. ಡೋಂಟ್ ಸ್ಪಿಲ್ ದ ಫುಡ್. ಇಲ್ಲಿ ಡೋಂಟ್ ಸ್ಪಿಲ್ ಅಂದರೆ ಚೆಲ್ಲಬೇಡಿ, ಆಹಾರವನ್ನು ಅಂದರೆ ದ ಫುಡ್. ಆಹಾರವನ್ನು ಚೆಲ್ಲಬೇಡಿ. ಡೋಂಟ್ ಸ್ಪಿಲ್ ದ ಫುಡ್. ಡೋಂಟ್ ಸ್ಪಿಲ್ ದ ಫುಡ್. ನಾನು ಭಾವಿಸುತ್ತೇನೆ. ಐ ಥಿಂಕ್ ಸೋ. ಇಲ್ಲಿ ಐ ಅಂದರೆ ನಾನು, ಥಿಂಕ್ ಸೋ ಅಂದರೆ ಭಾವಿಸುತ್ತೇನೆ. ನಾನು ಭಾವಿಸುತ್ತೇನೆ. ಐ ಥಿಂಕ್ ಸೋ. ಐ ಥಿಂಕ್ ಸೋ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಯಾವ ಕಾರಣಕ್ಕಾಗಿ. ಫಾರ್ ವಾಟ್ ರೀಸನ್. ಇಲ್ಲಿ ಫಾರ್ ವಾಟ್ ಅಂದರೆ ಯಾವುದಕ್ಕಾಗಿ, ರೀಸನ್ ಅಂದರೆ ಕಾರಣ. ಯಾವ ಕಾರಣಕ್ಕಾಗಿ. ಫಾರ್ ವಾಟ್ ರೀಸನ್. ಫಾರ್ ವಾಟ್ ರೀಸನ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನೀವು ನನಗೆ ಒಂದು ಉಪಕಾರ ಮಾಡಬಹುದೇ. ಕ್ಯಾನ್ ಯು ಡೂ ಮೀ ಎ ಫೇವರ್. ಇಲ್ಲಿ ಆ ಫೇವರ್ ಅಂದರೆ ಒಂದು ಉಪಕಾರ, ಕ್ಯಾನ್ ಯು ಡೂ ಮೀ ಅಂದರೆ ನೀವು ನನಗೆ ಮಾಡಬಹುದೇ. ನೀವು ನನಗೆ ಒಂದು ಉಪಕಾರ ಮಾಡಬಹುದೇ. ಕ್ಯಾನ್ ಯು ಡೂ ಮೀ ಎ ಫೇವರ್. ನಾನು ಅವಸರದಲ್ಲಿಲ್ಲ. ಐ ಆಮ್ ನಾಟ್ ಇನ್ ಅ ಹರಿ. ಇಲ್ಲಿ ಐ ಆಮ್ ಅಂದರೆ ನಾನು, ನಾಟ್ ಇನ್ ಎ ಹರಿ ಅಂದರೆ ಅವಸರದಲ್ಲಿಲ್ಲ. ನಾನು ಅವಸರದಲ್ಲಿಲ್ಲ. ಐ ಆಮ್ ನಾಟ್ ಇನ್ ಅ ಹರಿ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನನ್ನನ್ನು ದೂಷಿಸಬೇಡಿ. ಡೋಂಟ್ ಬ್ಲೇಮ್ ಮೀ. ಇಲ್ಲಿ ಡೋಂಟ್ ಬ್ಲೇಮ್ ಅಂದರೆ ದೂಷಿಸಬೇಡಿ, ಮೀ ಅಂದರೆ ನನ್ನನ್ನು. ನನ್ನನ್ನು ದೂಷಿಸಬೇಡಿ. ಡೋಂಟ್ ಬ್ಲೇಮ್ ಮೀ. ಡೋಂಟ್ ಬ್ಲೇಮ್ ಮೀ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಅದು ಅಲ್ಲೇ ಇರಲಿ. ಲೆಟ್ ಇಟ್ ಬಿ ದೇರ್. ಇಲ್ಲಿ ಇಟ್ ಅಂದರೆ ಅದು, ಲೆಟ್ ಬಿ ದೇರ್ ಅಂದರೆ ಅಲ್ಲೇ ಇರಲಿ. ಅದು ಅಲ್ಲೇ ಇರಲಿ. ಲೆಟ್ ಇಟ್ ಬಿ ದೇರ್. ಲೆಟ್ ಇಟ್ ಬಿ ದೇರ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಾನು ತಪ್ಪು ಮಾಡಿದೆ.
ಐ ಮೇಡ್ ಅ ಮಿಸ್ಟೇಕ್. ಇಲ್ಲಿ ಐ ಅಂದರೆ ನಾನು, ಮೇಡ್ ಅ ಮಿಸ್ಟೇಕ್ ಅಂದರೆ ತಪ್ಪು ಮಾಡಿದೆ. ನಾನು ತಪ್ಪು ಮಾಡಿದೆ. ಐ ಮೇಡ್ ಅ ಮಿಸ್ಟೇಕ್. ಐ ಮೇಡ್ ಅ ಮಿಸ್ಟೇಕ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಿಮಗೆ ಸಾಧ್ಯವಾದರೆ ಮಾಡಿ. ಡೂ ಇಫ್ ಯು ಕ್ಯಾನ್. ಇಲ್ಲಿ ಡೂ ಅಂದರೆ ಮಾಡಿ, ಇಫ್ ಯು ಕ್ಯಾನ್ ಅಂದರೆ ನಿಮಗೆ ಸಾಧ್ಯವಾದರೆ. ನಿಮಗೆ ಸಾಧ್ಯವಾದರೆ ಮಾಡಿ. ಡೂ ಇಫ್ ಯು ಕ್ಯಾನ್. ಡೂ ಇಫ್ ಯು ಕ್ಯಾನ್. ನೀವು ಅದನ್ನು ನನಗೆ ಹೇಳಿದ್ದೀರಾ. ಡಿಡ್ ಯು ಟೆಲ್ ಮಿ ದಟ್. ಇಲ್ಲಿ ಯು ಅಂದರೆ ನೀವು, ಮೀ ಅಂದರೆ ನನಗೆ, ದಟ್ ಅಂದರೆ ಅದನ್ನು, ಟೆಲ್ ಅಂದರೆ ಹೇಳಿದ್ದೀರಾ. ನೀವು ಅದನ್ನು ನನಗೆ ಹೇಳಿದ್ದೀರಾ. ಡಿಡ್ ಯು ಟೆಲ್ ಮಿ ದಟ್. ಡಿಡ್ ಯು ಟೆಲ್ ಮಿ ದಟ್. ನೀನು ಯಾಕೆ ಹೀಗಿರುವೆ. ವೈ ಆರ್ ಯು ಲೈಕ್ ದಿಸ್. ಇಲ್ಲಿ ನೀನು ಯಾಕೆ ಅಂದರೆ ವೈ ಆರ್ ಯು, ಹೀಗಿರುವೆ ಅಂದರೆ ಲೈಕ್ ದಿಸ್. ನೀನು ಯಾಕೆ ಹೀಗಿರುವೆ. ವೈ ಆರ್ ಯು ಲೈಕ್ ದಿಸ್. ವೈ ಆರ್ ಯು ಲೈಕ್ ದಿಸ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇದು ಭಾರವಾಗಿದೆಯೇ. ಈಸ್ ಇಟ್ ಹೆವಿ. ಇಲ್ಲಿ ಇಟ್ ಅಂದರೆ ಇದು, ಈಸ್ ಹೆವಿ ಅಂದರೆ ಭಾರವಾಗಿದೆಯೇ. ಇದು ಭಾರವಾಗಿದೆಯೇ. ಈಸ್ ಇಟ್ ಹೆವಿ. ಈಸ್ ಇಟ್ ಹೆವಿ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಅವನು ಹೊರಗೆ ಹೋದನು. ಹಿ ವೆಂಟ್ ಔಟ್. ಇಲ್ಲಿ ಹಿ ಅಂದರೆ ಅವನು, ವೆಂಟ್ ಔಟ್ ಅಂದರೆ ಹೊರಗೆ ಹೋದನು. ಅವನು ಹೊರಗೆ ಹೋದನು. ಹಿ ವೆಂಟ್ ಔಟ್. ಹಿ ವೆಂಟ್ ಔಟ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಿನ್ನ ಕಣ್ಣನ್ನು ತೆರೆ. ಓಪನ್ ಯುವರ್ ಐಸ್. ಇಲ್ಲಿ ಓಪನ್ ಅಂದರೆ ತೆರೆ, ಯುವರ್ ಐಸ್ ಅಂದರೆ ನಿನ್ನ ಕಣ್ಣನ್ನು. ನಿನ್ನ ಕಣ್ಣನ್ನು ತೆರೆ. ಓಪನ್ ಯುವರ್ ಐಸ್. ಓಪನ್ ಯುವರ್ ಐಸ್. ನೀವು ತುಂಬ ವೇಗವಾಗಿ ಹೋಗುತ್ತಿದ್ದೀರಿ. ಯು ಆರ್ ಗೋಯಿಂಗ್ ಟೂ ಫಾಸ್ಟ್. ಇಲ್ಲಿ ಯು ಅಂದರೆ ನೀವು, ಆರ್ ಗೋಯಿಂಗ್ ಟೂ ಫಾಸ್ಟ್ ಅಂದರೆ ತುಂಬ ವೇಗವಾಗಿ ಹೋಗುತ್ತಿದ್ದೀರಿ. ಯು ಆರ್ ಗೋಯಿಂಗ್ ಟೂ ಫಾಸ್ಟ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಿಮ್ಮ ಕಣ್ಣುಗಳನ್ನು ವರ್ಗೀಕರಿಸಿ. ಕ್ಲಾಸ್ ಯುವರ್ ಐಸ್. ಇಲ್ಲಿ ವರ್ಗೀಕರಿಸಿ ಅಂದರೆ ಕ್ಲಾಸ್, ಯುವರ್ ಐಸ್ ಅಂದರೆ ನಿಮ್ಮ ಕಣ್ಣುಗಳನ್ನು. ಕ್ಲಾಸ್ ಯುವರ್ ಐಸ್. ನಾನು ಹೋಗಿ ಹಿಂತಿರುಗುತ್ತೇನೆ. ಐ ವಿಲ್ ಗೋ ಆ್ಯಂಡ್ ಕಮ್ ಬ್ಯಾಕ್. ಇಲ್ಲಿ ಐ ವಿಲ್ ಗೋ ಅಂದರೆ ನಾನು ಹೋಗಿ, ಕಮ್ ಬ್ಯಾಕ್ ಅಂದರೆ ಹಿಂತಿರುಗುತ್ತೇನೆ. ನಾನು ಹೋಗಿ ಹಿಂತಿರುಗುತ್ತೇನೆ. ಐ ವಿಲ್ ಗೋ ಆ್ಯಂಡ್ ಕಮ್ ಬ್ಯಾಕ್. ಏನಾದರೂ ತಪ್ಪಾಗಿದೆಯೇ. ಈಸ್ ಎನಿಥಿಂಗ್ ರಾಂಗ್. ಇಲ್ಲಿ ಎನಿಥಿಂಗ್ ಅಂದರೆ ಏನಾದರೂ, ಈಸ್ ರಾಂಗ್ ಅಂದರೆ ತಪ್ಪಾಗಿದೆಯೇ. ಏನಾದರೂ ತಪ್ಪಾಗಿದೆಯೇ. ಈಸ್ ಎನಿಥಿಂಗ್ ರಾಂಗ್. ಈಸ್ ಎನಿಥಿಂಗ್ ರಾಂಗ್. ಏನಾದರೂ ತಪ್ಪಾಗಿದೆಯೇ. ಈಸ್ ಎನಿಥಿಂಗ್ ರಾಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಅಲ್ಲಿ ಮಳೆಯಾಗುತ್ತಿದೆ. ಇಟ್ಸ್ ರೈನಿಂಗ್ ದೇರ್. ಇಲ್ಲಿ ಅಲ್ಲಿ ಅಂದರೆ ದೇರ್, ಇಟ್ಸ್ ರೈನಿಂಗ್ ಅಂದರೆ ಮಳೆಯಾಗುತ್ತಿದೆ. ಅಲ್ಲಿ ಮಳೆಯಾಗುತ್ತಿದೆ. ಇಟ್ಸ್ ರೈನಿಂಗ್ ದೇರ್. ಇಟ್ಸ್ ರೈನಿಂಗ್ ದೇರ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಿಮ್ಮ ಸಮಸ್ಯೆ ಏನು. ವಾಟ್ ಈಸ್ ಯುವರ್ ಪ್ರಾಬ್ಲಮ್. ಇಲ್ಲಿ ವಾಟ್ ಅಂದರೆ ಏನು, ಈಸ್ ಯುವರ್ ಅಂದರೆ ನಿಮ್ಮ, ಸಮಸ್ಯೆ ಅಂದರೆ ಪ್ರಾಬ್ಲಮ್. ನಿಮ್ಮ ಸಮಸ್ಯೆ ಏನು. ವಾಟ್ ಈಸ್ ಯುವರ್ ಪ್ರಾಬ್ಲಮ್. ವಾಟ್ ಈಸ್ ಯುವರ್ ಪ್ರಾಬ್ಲಮ್. ನೀವು ಅದನ್ನು ಹೇಗೆ ಮಾಡಿದ್ದೀರಿ. ಹೌ ಡಿಡ್ ಯು ಮೇಕ್ ಇಟ್. ಇಲ್ಲಿ ಹೌ ಅಂದರೆ ಹೇಗೆ, ಡಿಡ್ ಯು ಮೇಕ್ ಇಟ್ ಅಂದರೆ ನೀವು ಅದನ್ನು ಮಾಡಿದ್ದೀರಿ. ನೀವು ಅದನ್ನು ಹೇಗೆ ಮಾಡಿದ್ದೀರಿ. ಹೌ ಡಿಡ್ ಯು ಮೇಕ್ ಇಟ್. ಹೌ ಡಿಡ್ ಯು ಮೇಕ್ ಇಟ್. ನೆಲ ಒರೆಸುವುದು. ಸ್ವೀಪ್ ದ ಫ್ಲೋರ್. ಇಲ್ಲಿ ಸ್ವೀಪ್ ಅಂದರೆ ಒರೆಸು,
ದ ಫ್ಲೋರ್ ಅಂದರೆ ನೆಲ. ನೆಲ ಒರೆಸುವುದು. ಸ್ವೀಪ್ ದ ಫ್ಲೋರ್. ನೀವು ಕೃತಜ್ಞರಾಗಿರುತ್ತೀರಿ. ಯು ಆರ್ ಗ್ರೇಟ್ಫುಲ್. ಯು ಆರ್ ಗ್ರೇಟ್ಫುಲ್. ಚೆನ್ನಾಗಿ ಮಾಡಲಾಗಿದೆ, ಹೀಗೆ ಮುಂದುವರಿಸಿ. ವೆಲ್ ಡನ್, ಕೀಪ್ ಇಟ್ ಅಪ್. ವೆಲ್ ಡನ್, ಕೀಪ್ ಇಟ್ ಅಪ್. ಚೆನ್ನಾಗಿ ಮಾಡಲಾಗಿದೆ, ಹೀಗೆ ಮುಂದುವರಿಸಿ. ವೆಲ್ ಡನ್, ಕೀಪ್ ಇಟ್ ಅಪ್. ನಿಮ್ಮ ನೆಚ್ಚಿನ ಶಿಕ್ಷಕ ಯಾರು? ಹೂ ಈಸ್ ಯುವರ್ ಫೇವ್ರೆಟ್ ಟೀಚರ್? ನಿಮ್ಮ ನೆಚ್ಚಿನ ಶಿಕ್ಷಕ ಯಾರು? ಹೂ ಈಸ್ ಯುವರ್ ಫೇವ್ರೆಟ್ ಟೀಚರ್? ಅಡಚಣೆಗಾಗಿ ಕ್ಷಮಿಸಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಅಡಚಣೆಗಾಗಿ ಕ್ಷಮಿಸಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ನಿಮ್ಮ ಕ್ಲಾಸ್ ಟೀಚರ್ ಯಾರು? ಹೂ ಈಸ್ ಯುವರ್ ಕ್ಲಾಸ್ ಟೀಚರ್? ಹೂ ಈಸ್ ಯುವರ್ ಕ್ಲಾಸ್ ಟೀಚರ್? ನಿಮ್ಮ ಕ್ಲಾಸ್ ಟೀಚರ್ ಯಾರು? ಹೂ ಈಸ್ ಯುವರ್ ಕ್ಲಾಸ್ ಟೀಚರ್? ಹೂ ಈಸ್ ಯುವರ್ ಕ್ಲಾಸ್ ಟೀಚರ್? ನೀವು ಯಾವಾಗ ತಲುಪುತ್ತೀರಿ? ವೆನ್ ವಿಲ್ ಯು ರೀಚ್? ವೆನ್ ವಿಲ್ ಯು ರೀಚ್? ನೀವು ಯಾವಾಗ ತಲುಪುತ್ತೀರಿ? ವೆನ್ ವಿಲ್ ಯು ರೀಚ್? ವೆನ್ ವಿಲ್ ಯು ರೀಚ್? ನೀವು ಇಂಗ್ಲಿಷ್ ಮಾತನಾಡುತ್ತೀರಾ? ಡು ಯು ಸ್ಪೀಕ್ ಇಂಗ್ಲಿಷ್? ಡು ಯು ಸ್ಪೀಕ್ ಇಂಗ್ಲಿಷ್? ಡು ಯು ಸ್ಪೀಕ್ ಇಂಗ್ಲಿಷ್? ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಾನು ಮನೆಗೆ ಹೋಗ ಬಯಸುತ್ತೇನೆ. ಐ ವಾಂಟ್ ಟು ಗೋ ಹೋಮ್. ಐ ವಾಂಟ್ ಟು ಗೋ ಹೋಮ್. ನಾನು ಮನೆಗೆ ಹೋಗ ಬಯಸುತ್ತೇನೆ. ಐ ವಾಂಟ್ ಟು ಗೋ ಹೋಮ್. ಅವರು ಇಂದು ನನ್ನೊಂದಿಗೆ ಶಾಪಿಂಗ್ ಹೋಗುತ್ತಿದ್ದಾರೆ. ದೇ ಆರ್ ಗೋಯಿಂಗ್ ಟು ದ ಶಾಪಿಂಗ್ ವಿತ್ ಮೀ ಟುಡೇ. ದೇ ಆರ್ ಗೋಯಿಂಗ್ ಟು ದ ಶಾಪಿಂಗ್ ವಿತ್ ಮೀ ಟುಡೇ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನನಗೆ ಐಸ್ ಕ್ರೀಮ್ ಇಷ್ಟ. ಐ ಲೈಕ್ ಐಸ್ ಕ್ರೀಮ್. ನನಗೆ ಐಸ್ ಕ್ರೀಮ್ ಇಷ್ಟ. ಐ ಲೈಕ್ ಐಸ್ ಕ್ರೀಮ್. ಐ ಲೈಕ್ ಐಸ್ ಕ್ರೀಮ್. ನಾವು ಬೆಂಗಳೂರು ನಗರದಲ್ಲಿ ವಾಸಿಸುತ್ತೇವೆ. ವಿ ವಿಲ್ ಲಿವ್ ಇನ್ ಬ್ಯಾಂಗ್ಳೂರ್ ಸಿಟಿ. ವಿ ವಿಲ್ ಲಿವ್ ಇನ್ ಬ್ಯಾಂಗ್ಳೂರ್ ಸಿಟಿ. ವಿ ವಿಲ್ ಲಿವ್ ಇನ್ ಬ್ಯಾಂಗ್ಳೂರ್ ಸಿಟಿ. ಅವರು ಊಟದ ನಂತರ ನಿನ್ನೆ ಉದ್ಯಾನವನಕ್ಕೆ ಹೋದರು. ದೆ ವೆಂಟ್ ಟು ದ ಪಾರ್ಕ್ ಎಸ್ಟರ್ಡೇ ಆಫ್ಟರ್ ಲಂಚ್. ದೆ ವೆಂಟ್ ಟು ದ ಪಾರ್ಕ್ ಎಸ್ಟರ್ಡೇ ಆಫ್ಟರ್ ಲಂಚ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಅವಳು ಹೊಸ ಕಾರು ಪಡೆದಳು. ಶಿ ಗೋಟ್ ಎ ನ್ಯೂ ಕಾರ್. ಅವಳು ಹೊಸ ಕಾರು ಪಡೆದಳು. ಶಿ ಗೋಟ್ ಎ ನ್ಯೂ ಕಾರ್. ಶಿ ಗೋಟ್ ಎ ನ್ಯೂ ಕಾರ್. ಶಿ ಗೋಟ್ ಎ ನ್ಯೂ ಕಾರ್. ನೀವು ಹೊಸ ರೆಸ್ಟೋರೆಂಟ್ ಬಗ್ಗೆ ಕೇಳಿದ್ದೀರಾ? ಡಿಡ್ ಯು ಹಿಯರ್ ಅಬೌಟ್ ದ ನ್ಯೂ ರೆಸ್ಟೋರೆಂಟ್? ನೀವು ಹೊಸ ರೆಸ್ಟೋರೆಂಟ್ ಬಗ್ಗೆ ಕೇಳಿದ್ದೀರಾ? ಡಿಡ್ ಯು ಹಿಯರ್ ಅಬೌಟ್ ದ ನ್ಯೂ ರೆಸ್ಟೋರೆಂಟ್? ಡಿಡ್ ಯು ಹಿಯರ್ ಅಬೌಟ್ ದ ನ್ಯೂ ರೆಸ್ಟೋರೆಂಟ್? ನಾನು ನಿನ್ನೆ ತಡಮಳಗಳು ಹೋದೆ. ಐ ವೆಂಟ್ ಟು ಬೆಡ್ ಲೇಟ್ ಲಾಸ್ಟ್ ನೈಟ್. ಐ ವೆಂಟ್ ಟು ಬೆಡ್ ಲೇಟ್ ಲಾಸ್ಟ್ ನೈಟ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನನ್ನ ಜೀವನದಲ್ಲಿ ನನಗೆ ನೀನು ಬೇಕು. ಐ ನೀಡ್ ಯು ಇನ್ ಮೈ ಲೈಫ್. ಐ ನೀಡ್ ಯು ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ನನಗೆ ನೀನು ಬೇಕು. ಐ ನೀಡ್ ಯು ಇನ್ ಮೈ ಲೈಫ್. ನಾವೀಗ ದೇವಸ್ಥಾನದಲ್ಲಿದ್ದೇವೆ. ವಿ ಆರ್ ಇನ್ ದ ಟೆಂಪಲ್ ರೈಟ್ ನೌ. ವಿ ಆರ್ ಇನ್ ದ ಟೆಂಪಲ್ ರೈಟ್ ನೌ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಮಜಾ ಮಾಡೋಣ. ಲೆಟ್ಸ್ ಹ್ಯಾವ್ ಫನ್. ಲೆಟ್ಸ್ ಹ್ಯಾವ್ ಫನ್. ಮಜಾ ಮಾಡೋಣ. ಲೆಟ್ಸ್ ಹ್ಯಾವ್ ಫನ್. ಲೆಟ್ಸ್ ಹ್ಯಾವ್ ಫನ್. ನೀವು ತುಂಬ ಸಹಾಯಕವಾಗಿದ್ದೀರಿ. ಯು ಆರ್ ಸೋ ಹೆಲ್ಪ್ಫುಲ್. ಯು ಆರ್ ಸೋ ಹೆಲ್ಪ್ಫುಲ್. ನೀವು ತುಂಬ ಸಹಾಯಕರಾಗಿದ್ದೀರಿ. ಯು ಆರ್ ಸೋ ಹೆಲ್ಪ್ಫುಲ್. ನಾನು ಅಡುಗೆ ಮಾಡಲು ಬಯಸುತ್ತೇನೆ. ಐ ವಾಂಟ್ ಟು ಕುಕ್. ಐ ವಾಂಟ್ ಟು ಕುಕ್. ನಾನು ಅಡುಗೆ ಮಾಡಲು ಬಯಸುತ್ತೇನೆ. ಐ ವಾಂಟ್ ಟು ಕುಕ್. ನನ್ನ ಮನೆ ಕೆಲಸದಲ್ಲಿ ನನಗೆ ಸಹಾಯ ಬೇಕು. ಐ ನೀಡ್ ಹೆಲ್ಪ್ ವಿತ್ ಮೈ ಹೋಮ್ ವರ್ಕ್. ಐ ನೀಡ್ ಹೆಲ್ಪ್ ವಿತ್ ಮೈ ಹೋಮ್ ವರ್ಕ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಾನು ಪಾರ್ಟಿಯಲ್ಲಿ ಉತ್ತಮ ಸಮಯವನ್ನು ಹೊಂದಿದ್ದೇನೆ. ವಿ ಹ್ಯಾಡ್ ಗುಡ್ ಟೈಮ್ ಅಟ್ ದ ಪಾರ್ಟಿ. ವಿ ಹ್ಯಾಡ್ ಗುಡ್ ಟೈಮ್ ಅಟ್ ದ ಪಾರ್ಟಿ. ಇನ್ ನಾರ್ಮಲ್ ಇಂಗ್ಲಿಷ್, ಐ ಆಮ್ ಈಟಿಂಗ್ ಫುಡ್. ನಾನು ಆಹಾರವನ್ನು ತಿನ್ನುತ್ತಿದ್ದೇನೆ.
ಇನ್ ಅಡ್ವಾನ್ಸ್ ಇಂಗ್ಲೀಷ್ ಅಂದರೆ ಸ್ವಲ್ಪ ಅಪ್ಡೇಟೆಡ್ ಆಗಿ ಮಾತಾಡೋ ಇಂಗ್ಲೀಷಲ್ಲಿ ಐ ಆಮ್ ಹ್ಯಾವಿಂಗ್ ಅ ಮೀಲ್. ನಾನು ಊಟ ಮಾಡುತ್ತಿದ್ದೇನೆ. ಅರ್ಥ ಸೇಮ್ ಬರುತ್ತೆ ಬಟ್ ಮಾತಾಡೋ ವೇ ಚೇಂಜ್ ಆಗುತ್ತೆ. ಇನ್ ನಾರ್ಮಲ್ ಇಂಗ್ಲೀಷ್ ಲೀವ್ ಮೀ ಅಲೋನ್, ನನ್ನನ್ನು ಬಿಟ್ಟು ಬಿಡು. ಇನ್ ಅಡ್ವಾನ್ಸ್ ಇಂಗ್ಲೀಷ್ ಗಿವ್ ಮೀ ಅ ಬ್ರೇಕ್, ನನಗೆ ಒಂದು ವಿರಾಮ ನೀಡಿ. ಲೀವ್ ಮೀ ಅಲೋನ್, ನನ್ನನ್ನು ಬಿಟ್ಟು ಬಿಡು. ಗಿವ್ ಮೀ ಅ ಬ್ರೇಕ್, ನನಗೆ ಒಂದು ವಿರಾಮ ನೀಡಿ. ಇನ್ ನಾರ್ಮಲ್ ಇಂಗ್ಲೀಷ್ ಯು ಆರ್ ಸೋ ಬ್ಯೂಟಿಫುಲ್, ನೀವು ತುಂಬ ಸುಂದರವಾಗಿದ್ದೀರಾ. ಇನ್ ಅಡ್ವಾನ್ಸ್ ಇಂಗ್ಲೀಷ್ ಯು ಆರ್ ಗಾರ್ಜಿಯಸ್, ನೀವು ಬಹಳ ಸುಂದರವಾಗಿರುವಿರಿ ಅಥವಾ ನಿಮ್ಮ ಸೌಂದರ್ಯ ಮನಮೋಹಕವಾಗಿದೆ. ಇನ್ ನಾರ್ಮಲ್ ಇಂಗ್ಲೀಷ್ ಟೆಕ್ಸ್ಟ್ ಮೀ ವೆನ್ ಯು ಗೆಟ್ ಫ್ರೀ, ನೀವು ಬಿಡುವು ಪಡೆದಾಗ ನನಗೆ ಸಂದೇಶ ಕಳುಹಿಸಿ. ಇನ್ ಅಡ್ವಾನ್ಸ್ ಇಂಗ್ಲೀಷ್ ಹಿಟ್ ಮೀ ಅಪ್ ವೆನ್ ಯು ಗೆಟ್ ಫ್ರೀ, ನೀವು ಬಿಡುವು ಪಡೆದಾಗ ನನಗೆ ಸಂದೇಶ ಕಳಿಸು. ನೋಡಿ ಫ್ರೆಂಡ್ಸ್, ಸೇಮ್ ಅರ್ಥ ಬರುತ್ತೆ ಬಟ್ ನಾವು ಮಾತಾಡೋ ವೇ ಚೇಂಜ್ ಆಗುತ್ತೆ. ಇನ್ ನಾರ್ಮಲ್ ಇಂಗ್ಲೀಷ್ ಕ್ಯಾನ್ ಐ ಕಮ್ ಟುಮಾರೋ, ನಾನು ನಾಳೆ ಬರಬಹುದೇ. ಇನ್ ಅಡ್ವಾನ್ಸ್ ಇಂಗ್ಲೀಷ್ ಕ್ಯಾನ್ ಐ ಡ್ರಾಪ್ ಇನ್ ಟುಮಾರೋ, ನಾನು ನಾಳೆ ಬರಬಹುದೇ. ಕ್ಯಾನ್ ಐ ಕಮ್ ಟುಮಾರೋ, ಕ್ಯಾನ್ ಐ ಡ್ರಾಪ್ ಇನ್ ಟುಮಾರೋ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇನ್ ನಾರ್ಮಲ್ ಇಂಗ್ಲೀಷ್ ಕೀಪ್ ಇಟ್ ಸೀಕ್ರೆಟ್, ಅದನ್ನು ರಹಸ್ಯವಾಗಿಡಿ. ಇನ್ ಅಡ್ವಾನ್ಸ್ ಇಂಗ್ಲೀಷ್ ಕೀಪ್ ಇಟ್ ಅಂಡರ್ ವ್ರಾಪರ್ಸ್, ಹೊದಿಕೆಗಳ ಅಡಿಯಲ್ಲಿರಿಸಿ. ಕೀಪ್ ಇನ್ ಸೀಕ್ರೆಟ್, ಕೀಪ್ ಇಟ್ ಅಂಡರ್ ವ್ರಾಪರ್ಸ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇನ್ ನಾರ್ಮಲ್ ಇಂಗ್ಲೀಷ್ ವೈ ಆರ್ ಯು ಸೋ ಆ್ಯಂಗ್ರಿ, ನಿನಗೇಕೆ ಇಷ್ಟೊಂದು ಕೋಪ. ಇನ್ ಅಡ್ವಾನ್ಸ್ ಇಂಗ್ಲೀಷ್ ವೈ ಆರ್ ಯು ಸೋ ಪಿಸ್ಡ್ ಆಫ್, ನಿನಗೇಕೆ ಇಷ್ಟೊಂದು ಸಿಟ್ಟು ಬರುತ್ತಿದೆ. ವೈ ಆರ್ ಯು ಸೋ ಆ್ಯಂಗ್ರಿ, ವೈ ಆರ್ ಯು ಸೋ ಪಿಸ್ಡ್ ಆಫ್. ಇನ್ ನಾರ್ಮಲ್ ಇಂಗ್ಲೀಷ್ ಐ ಆಮ್ ವೆರಿ ಟಯರ್ಡ್, ನನಗೆ ತುಂಬ ಆಯಾಸವಾಗಿದೆ. ಇನ್ ಅಡ್ವಾನ್ಸ್ ಇಂಗ್ಲೀಷ್ ಐ ಆಮ್ ವಾರ್ನ್ ಔಟ್, ನಾನು ಸುಸ್ತಾಗಿದ್ದೇನೆ. ಇನ್ ನಾರ್ಮಲ್ ಐ ಆಮ್ ವೆರಿ ಟಯರ್ಡ್, ಇನ್ ಅಡ್ವಾನ್ಸ್ ಐ ಆಮ್ ವಾರ್ನ್ ಔಟ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇನ್ ನಾರ್ಮಲ್ ಇಂಗ್ಲೀಷ್ ಶಿ ಈಸ್ ವೆರಿ ಲೇಜಿ, ಅವಳು ತುಂಬ ಸೋಮಾರಿ. ಇನ್ ಅಡ್ವಾನ್ಸ್ ಇಂಗ್ಲೀಷ್ ಶಿ ಈಸ್ ಕಾಚ್ ಪೊಟ್ಯಾಟೊ, ಅವಳು ಮಂಚದ ಆಲೂಗಡ್ಡೆ ಅಂದರೆ ಸೋಮಾರಿ ಎಂಬ ಅರ್ಥ ಬರುತ್ತದೆ. ಶಿ ಈಸ್ ವೆರಿ ಲೇಜಿ, ಶಿ ಈಸ್ ಕಾಚ್ ಪೊಟ್ಯಾಟೊ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇನ್ ನಾರ್ಮಲ್ ಇಂಗ್ಲೀಷ್ ಕೀಪ್ ಕ್ವೈಟ್, ಮೌನವಾಗಿರಿ. ಇನ್ ಅಡ್ವಾನ್ಸ್ ಇಂಗ್ಲೀಷ್ ಜಿಪ್ ಯುವರ್ ಲಿಪ್ಸ್, ಮಾತನಾಡಬೇಡ. ಕೀಪ್ ಕ್ವೈಟ್, ಜಿಪ್ ಯುವರ್ ಲಿಪ್ಸ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇನ್ ನಾರ್ಮಲ್ ಇಂಗ್ಲೀಷ್ ದಟ್ ಈಸ್ ವೆರಿ ಗುಡ್, ಅದು ತುಂಬ ಒಳ್ಳೆಯದು. ಇನ್ ಅಡ್ವಾನ್ಸ್ ಇಂಗ್ಲೀಷ್ ದಟ್ಸ್ ಔಟ್ಸ್ಟ್ಯಾಂಡಿಂಗ್, ಅದು ಮಹೋನ್ನತವಾಗಿದೆ. ದಟ್ ಈಸ್ ವೆರಿ ಗುಡ್, ಅದು ತುಂಬ ಒಳ್ಳೆಯದು. ದಟ್ಸ್ ಔಟ್ಸ್ಟ್ಯಾಂಡಿಂಗ್, ಅದು ಮಹೋನ್ನತವಾಗಿದೆ. ಇನ್ ನಾರ್ಮಲ್ ಇಂಗ್ಲೀಷ್ ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸು. ಇನ್ ಅಡ್ವಾನ್ಸ್ ಇಂಗ್ಲೀಷ್ ಐ ಆಮ್ ಅಪಾಲಜೈಸ್, ನಾನು ಕ್ಷಮೆ ಯಾಚಿಸುತ್ತೇನೆ. ಐ ಆಮ್ ಸಾರಿ, ಐ ಆಮ್ ಅಪಾಲಜೈಸ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇನ್ ನಾರ್ಮಲ್ ಇಂಗ್ಲೀಷ್ ದಟ್ಸ್ ಅ ಗ್ರೇಟ್ ಡೀಲ್, ಅದೊಂದು ದೊಡ್ಡ ವಿಷಯ. ಇನ್ ಅಡ್ವಾನ್ಸ್ ಇಂಗ್ಲೀಷ್ ದಟ್ಸ್ ಅ ಲಾಟ್, ಅದು ಬಹಳವಾಯಿತು. ದಟ್ಸ್ ಅ ಗ್ರೇಟ್ ಡೀಲ್, ದಟ್ಸ್ ಅ ಲಾಟ್. The next sentence is in normal English I am sleepy, ನನಗೆ ನಿದ್ದೆ ಬರುತ್ತಿದೆ. In advanced English I am drowsy, ನನಗೆ ತೂಕಡಿಕೆಯಾಗಿದೆ. In normal English I am sleepy. In advanced English
ಐ ಆಮ್ ಡ್ರೌಸಿ. ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಪ್ರತಿ ವಾಕ್ಯನೂ ಸೇಮ್ ಮೀನಿಂಗ್ ಬರುತ್ತೆ, ಬಟ್ ಮಾತನಾಡೋದು ಮಾತ್ರ ಟ್ರೆಂಡಿಯಾಗಿ ಚೇಂಜ್ ಆಗ್ತಾ ಇರುತ್ತೆ ಸೆಂಟೆನ್ಸಸ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇನ್ ನಾರ್ಮಲ್ ಇಂಗ್ಲೀಷ್ ಐ ಆಮ್ ಫುಲ್. ನನಗೆ ಹೊಟ್ಟೆ ತುಂಬಿದೆ. ಇನ್ ಅಡ್ವಾನ್ಸ್ ಇಂಗ್ಲೀಷ್ ಐ ಆಮ್ ಸ್ಟಫ್ಡ್. ನನ್ನ ಹೊಟ್ಟೆ ತುಂಬಿದೆ. ಐ ಆಮ್ ಫುಲ್. ನನಗೆ ಹೊಟ್ಟೆ ತುಂಬಿದೆ. ಐ ಆಮ್ ಸ್ಟಫ್ಡ್. ನನ್ನ ಹೊಟ್ಟೆ ತುಂಬಿದೆ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇನ್ ನಾರ್ಮಲ್ ಇಂಗ್ಲೀಷ್ ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲ. ಇನ್ ಅಡ್ವಾನ್ಸ್ ಇಂಗ್ಲೀಷ್ ಐ ಆಮ್ ನಾಟ್ ಸರ್ಟೈನ್. ನನಗೆ ಖಚಿತವಿಲ್ಲ. ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಸರ್ಟೈನ್. ನನಗೆ ಖಚಿತವಿಲ್ಲ. I hope you all liked the video and also you learned something from this video, friends. If you like the video, please like, share and subscribe to the channel and also hit on the bell icon. As soon as we upload the video, you will receive notification. Thank you for watching and have a great day.